ದೇವ ಶ್ರೀಮನ್ನಾವತಿ ಜಮಖಂಡಿ ತಾಲೂಕಿನ ಕಲ್ಬೆಳಗಿ ಗ್ರಾಮದಲ್ಲಿ ನೆಲೆಸಿ ನಿನ್ನೆ ನಂಬಿದ ಭಕ್ತರನ್ನು ರಕ್ಷಣೆ ಮಾಡೋ ತಂದೆಯಪ್ಪ ನೀನು. ನಾನು ಈ ಮನೆ ಸಸಿಯಾಗಿ ಸಿದ್ದರಾಜನ ಸತಿಯಾಗಿ ಧರ್ಮರಾಜನ ಅತ್ತಿಗಾಗಿ ಬರಬೇಕಾದ್ರೆ ಅದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ ತಂದೆ, ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಗಂಗಾ, ಗಂಗಾ, ಏನ್ ಮಾಡ್ತಾ ಇದ್ದೆ ಕಳಿ? ಏನಿಲ್ಲ ಬನ್ನಿ ಸ್ವಾಮಿ, ನೀವು ಕೂಡ ಆ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ. ಆಯ್ತು ಗಂಗಾ. ದೇವ ಶ್ರೀ ಮಂಡವಲ್ಲಿ, ಏನಪ್ಪ ನಿನ್ನ ನಾಡಿನಲ್ಲಿ ಅಂದು ಈ ಪುಣ್ಯವಾದ ಭೂಮಿ ಮೇಲೆ ಜಗಜ್ಯೋತಿ ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿಯವರು ವಚನ ಸಾಹಿತ್ಯ ರಚಿಸಿದಲ್ಲದೆ ಛತ್ರಪತಿ ಶಿವಾಜಿ ಮಹಾರಾಜರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಒಣಿಗೆ ಓಬುವರಂತ ವೀರ ಪುರುಷರು ಹುಟ್ಟಿದ ನಾಡಿದು. ಇದು ಅಲ್ಲದೆ ಕಲ್ಲಿನಲ್ಲಿ ಕಲೆ ಅರಳಿಸಿ ಶಿಲೆಯಲ್ಲಿ ಸಂಗೀತ ನುಡಿಸಿರುವಂತ ನಾಡಿದು. ಗಿರಿ ಕಂದರ ಗುಡಿ ಗೋಪುರ ಹೊಂದಿರುವಂತ ಪವಿತ್ರ ನಾಡಿದು. ಇಂಥ ಪವಿತ್ರ ನಾಡಿನಲ್ಲಿ ಎಂತಿಂತ ಕಟುಕರಿದ್ದಾರಂದ್ರೆ ದಿನನಿತ್ಯ ಕೊಲೆ, ಸುಲಿಗೆ, ದಂಗೆ, ದರೋಡೆ ಮಾಡೋರು ಹೆಚ್ಚಾಗಿದ್ದಾರೆ. ಸತ್ಯ, ನ್ಯಾಯ, ನೀತಿ, ಧರ್ಮದ ತಲೆ ಮೇಲೆ ಕಾಲಿಟ್ಟು ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ ಎಂಬ ಸುಳ್ಳಿನ ಸಾಮ್ರಾಜ್ಯ ಕಟ್ಟಿ ಈ ನಮ್ಮ ಪವಿತ್ರ ನಾಡನ್ನು ಕಟುಕರ ನಾಡೆನಿಸಿದ್ದಾರೆ ಇಂದಿನ ಈ ಕಟುಕರು. ಇಂಥ ಕಟುಕರ ಹುಟ್ಟಡಿಗಿಸಲೆಂದು ನನ್ನ ತಮ್ಮ ಧರ್ಮರಾಜನಂತವರನ್ನು ಕಾಲ್ ಕೆದರಿ ನಿಲ್ಲುವಂತೆ ಮಾಡಪ್ಪ. ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಇದೇನು ಸ್ವಾಮಿ, ಈ ನಾಡಿನಲ್ಲಿ ನೀವು ಒಬ್ಬ ರೈತನಾಗಿ ರೈತರ ಬಗ್ಗೆ ವಿಚಾರ ಮಾಡೋದನ್ನು ಬಿಟ್ಟು ಈ ನಾಡಿನ ಬಗ್ಗೆ ಇಷ್ಟೊಂದು ನಂಬಿಕೆ ಇಟ್ಟು ಮಾತನಾಡ್ತಿರ್ಬರಲ್ಲ, ಯಾಕೆ ಸ್ವಾಮಿ? ಏನಾಯ್ತು? ನಂಬಿಕೆ ಇಡಬೇಕು ಗಂಗಾ, ನಂಬಿಕೆ ಇಡಲೇಬೇಕು. ನೋಡು, ಜನನಿ ಜನ್ಮ ಭೂಮಿ ಎಂಬಂತೆ ಜನ್ಮ ನೀಡಿದ ತಾಯಿ ಇರುಣ, ಅನ್ನ ನೀಡಿದ ಭೂಮಿ ಇರುಣ, ಅದು ಎಷ್ಟೇ ಜನ್ಮ ಬಂದರೂ ಸಹ ತೀರಿಸಲಾಗದು ಗಂಗಾ. ಅದಕ್ಕೆ ಗಂಗಾ, ನಮ್ಮ ಹೆಮ್ಮೆ ಸೈನಿಕರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹಗಲು ರಾತ್ರಿ ಎನ್ನದೆ, ಚಳಿ ಮಳೆ ಬಿಸಿಲು ಎನ್ನದೆ ತಮ್ಮ ಸೇವೆ ಸಲ್ಲಿಸ್ತಿಲ್ಲವೇ? ಇದು ಅಲ್ಲದೆ ನಮ್ಮ ಭವ್ಯ ಭಾರತದ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಜಿಯವರು ವರ್ಷಕ್ಕೆ 365 ದಿವಸಗಳಲ್ಲಿ ಒಂದೇ ಒಂದು ದಿನವೂ ಕೂಡ ರಜೆ ಹಾಕದೆ ತಮ್ಮ ಕೆಲಸ ಸಲ್ಲಿಸ್ತಿಲ್ಲವೇ? ಇದರಲ್ಲಿ ಈ ನಾಡ ನುಡಿ ಬಗ್ಗೆ ನಾವು ಒಂದು ಕ್ಷಣವಾದರೂ ಚಿಂತಿಸೋದು ಬೇಡ ಗಂಗಾ? ನಿಜವಿದೆ ನಿಮ್ಮ ಮಾತು. ಈ ನಾಡಿನ ಶ್ರೀಮಂತ ಅಧಿಕಾರಿಗಳು, ಶ್ರೀಮಂತ ರಾಜಕಾರಣಿಗಳು ಈ ನಾಡಿನ ಬಗ್ಗೆ ಸ್ವಲ್ಪವಾದರೂ ಚಿಂತೆ ಮಾಡಿದ್ರೆ ಈ ನಾಡು ರಾಮನ ಬೀಡಾಗುತ್ತಿತ್ತು. ಗಂಗಾ, 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 ನಂದಿ ಹೋದ ನನ್ನೊಡಲಿಗೆ ಮತ್ತಷ್ಟು ಬೆಂಕಿ ಹಚ್ಚಿದೆಯಾ? ಇಂದಿನ ಶ್ರೀಮಂತರು ಹೇಗಿದ್ದಾರೆ ಗೊತ್ತಾ? ಬಡವನ ಮನೆಯಲ್ಲಿ ಸುಂದರವಾದ ಹೆಣ್ಣೊಂದಿದ್ದರೆ ಅವರ ಕೇಳುಕ್ಕಿಂತ ಹೆಚ್ಚು ಸಾಲ ಕೊಟ್ಟು ನಂತರ ಅವರ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿ ಚಿತ್ರವಾಗಿಸಿಬಿಡುತ್ತಾರೆ ಈಗಿಂದಿನ ಶ್ರೀಮಂತರು. ಇದು ಅಲ್ಲದೆ ಇನ್ನು ಅಧಿಕಾರಿಗಳು, ಬಡವರು, ರೈತರು ಯಾವುದೇ ಒಂದು ಕೆಲಸ ಕೈಗೆತ್ತಿಕೊಂಡು ಹೋದ್ರೆ ಕಂಡ ಹೆಂಡ ಕೊಟ್ಟವನಿಗೆ ಕೊಟ್ಟು ನಾಲು ಕಚೇರಿ ಕಟ್ಟಿಗೆ ಅಲದಾಡಿ ಬೇಸತ್ತು ಕೈ ಬಿಡುವಂತೆ ಮಾಡ್ತಾರೆ ಇಂದಿನ ಅಧಿಕಾರಿಗಳು. ಇನ್ನು ರಾಜಕಾರಣಿಗಳು ಇಲೆಕ್ಷನ್ ಸಮಯದಲ್ಲಿ ತಮ್ಮ ದುಡ್ಡಿನ ಸುರುಮಳೆಯನ್ನು ಸುರಿಸಿ ಸರ ಎಂಬ ಹೊಳೆಯಲ್ಲಿ ನಮ್ಮನ್ನು ಈಜಾಡಿಸಿ ಪವಿತ್ರವಾದ ಹೋಟನ್ನು ಕಿತ್ತುಕೊಂಡು ಮೇಲಾಗಿ ತಮ್ಮ ಹೆಸರು ತಮಗೆ ಬರೆಯಲು ಬಾರದವನು ಮಂತ್ರಿಯಾಗುತ್ತಾನೆ ಇಂದಿ ಸಮಾಜದಲ್ಲಿ. ಅಂದಾಗ ಈ ನಮ್ಮ ನಾಡು ರಾಮನ ಬೀಡಾಗೋದು ಕನಸಿನ ಮಾತು. ಹೌದು, ನೀವು ಹೇಳುವ ಮಾತು 100ಕ್ಕೆ 100ರಷ್ಟು ಸತ್ಯವಿದೆ. ಈ ನಾಡಿನಲ್ಲಿ ದಿನದಿಂದ ದಿನಕ್ಕೆ ಕೊಲೆ, ಸುಲಿಗೆ, ದರೋಡೆ ಹೆಚ್ಚಾಗ್ತಾನೆ ಇದೆ. ಅದಕ್ಕೆಲ್ಲ ಇಂಥವ್ರಿಗೆ ಕಾರಣ ಇರಬಹುದು. ಯಾಕೆ ಗಂಗಾ? ಇದ್ದೇ ಇರುತ್ತಾರೆ. ಮಠ ಮಂದಿರಗಳಲ್ಲಿ ಪವಿತ್ರವಾದ ಮೂರ್ತಿಯನ್ನು ಹಾಡಾಗಲಿ ದರೋಡಿಕೋಡು
ಬಡವರು ಸಾಕಷ್ಟು ತುಂಬಿದ್ದಾರೆ ಇಂದಿನ ಸಮಾಜದಾಗ. ಸಾಕ ಗಂಗಾ ಇನ್ನೂ ಹೇಳ್ಬೇಕ? ಸಾಕು ಸಾಕು, ಮಾತಿನ ಬರದಲ್ಲಿ ಹಾಗೆ ನಿಂತು ಬಿಟ್ರಿ. ಸರಿ, ಬನ್ನಿ ಒಳಗಡೆ. ನಿಲ್ಲ ನನ್ ರಾಣಿ, ನೋಡು ನೀನು ಮನೆ ಕೆಲಸದಲ್ಲಿ ನನ್ನನ್ನೇ ಮರಿಬೇಡ. ಬಾ, ಮೆಲ್ಲ ಮೆಲ್ಲನೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ನೀನು ಕಾಲ್ಗೆಜ್ಜೆ ಕುಣಿಸುತ್ತಾ ಹಾಡೋದು ಹೊಸಿಗಿತ್ತೇನ. ಇಲ್ಲ ಅಂತ ಹೇಳಕ್ಕಾಗತ್ತಾ? ನಿಮ್ಮ ಆಸೆ ನನ್ನ ಆಸೆ ರೀ. ಹೌದಾ? ಹೌದು ರೀ. ಮುತ್ತು ಚಂದ ವಾಲಿಸುವುದಿ ಕತ್ತು ಚಂದ, ಕಾಸುಗಳ ಮುಟ್ಟು ಚಂದ ನಾಗಸಿರಿ ಜುಟ್ಟು ಚಂದ. ಮುತ್ತು ಚಂದ ವಾಲಿಸುವುದಿ ಕತ್ತು ಚಂದ, ಕಾಸುಗಳ ಮುಟ್ಟು ಚಂದ ನಾಗಸಿರಿ ಜುಟ್ಟು ಚಂದ. ಬೆಲ್ಲದ ಕತ್ತಿ ಚಂದ ಬೆಳಕು ಬಳ್ಳಿ ನಡು ಚಂದ, ಗಾನ ಬೆಳ್ಳಿ ಬೆಳಕಿನ ಮಗಳಾಗಿ ನಗು ಚಂದ. ಮುಗ್ಗುಟ್ಟಿ ಮುತ್ತು ಚಂದ ಬಾಲದಿಕ್ಕಿ ಕಟ್ಟು ಚಂದ. ಮದರಂಗಿ ಕಾಲಿಂದರಗೆ ಜಗನೇ ಜಿಗಿಯುವುದು ಮರುಳಾಗಿ. ನೆಂಟೆಗಳ ಮುದುಕಿಸಿ ನೆರಳಿಸೋಕು ನಿಲವೆಲ್ಲ ಹಸಿರಾಗಿ ಸಗುಣ ಚಂದ, ಕೊನೆಗಾತು ಎಂಬರವೆಲ್ಲ ಕೊಡೆವಾರ ಬಂದೆ ಚಂದ. ಮುಗ್ಗುಟ್ಟಿ ಮುತ್ತು ಚಂದ ವಾಲಿಸುವಿಗೆ ಕಟ್ಟು ಚಂದ, ಕಾಸುಗಳ ಮುಟ್ಟು ಚಂದ ಆಗದಿನೇ ಗುಟ್ಟು ಚಂದ. ಸಂಕಾಲಿಯ ನಾಟನಕ್ಕೆ ಇವಳ ಹೆಸರು ಹೋಗಿದ್ದೆ ಸ್ಪರ್ಶದಿಂದ ಸ್ಪರ್ಶದಿಂದ ಮಲಮನಿಯ ಇಬ್ಬನಿಯ ಮುಖ ಚಂದ, ಚಂದ್ರನೇ ದಿಕ್ಕಿಸುವ ತೆಗೆಯೋಣಿವು ಚಂದ, ಕನ್ನಡಮ್ಮನ ತೊಂದೆಯಲ್ಲಿ ಗಂಧ ತುಂಬಿಗೆ ಚಂದ. ಓ ಪ್ರಿಯೆ, ನೀನಂದ್ರೆ ನೀನಂದ್ರೆ ತುಂಬಾ ಇಷ್ಟ.
ಅಣ್ಣ ಅತ್ತಿಗೆ ಎದ್ದು ಹೇಳಪ್ಪ ಧರ್ಮ, ಎದ್ದು ಹೇಳು. ಇದೇನಪ್ಪ ಮೈದು, ಕಬಡ್ಡಿ ಆಡಲು ಹೋದ ನೀನು ಕೈಯಲ್ಲಿ ಖಡ್ಗ ಹಿಡಿದು ಬಂದಿಲ್ಲ, ಯಾಕಪ್ಪ ಏನಾಯ್ತು? ಅತ್ತಿಗೆ ಅಕ್ಕರೆಯಲ್ಲಿ ಅತ್ತಿಗೆ ಅಕ್ಕರೆ ಕೈ ತುತ್ತ ಉಂಡ ನಾನು ಕಬಡ್ಡಿ ಆಟದಲ್ಲಿ 3 ಸಾರಿ 3 ಪಾಯಿಂಟ್ಗಳಂತೆ ಗೆದ್ದು ಬಂದಾಗ ನೋಡಿದ ಜನರೆಲ್ಲ ಜೈಕಾರ ಹಾಕಿ ನಮ್ಮ ರಾಜ್ಯದ ರಾಜ್ಯಪಾಲರ ನೇತೃತ್ವದಲ್ಲಿ ಸೋಲಿಲ್ಲದ ಸರದಾರ ಎಂಬ ಬಿರುದು ಕೊಟ್ಟು ಕೈಯಲ್ಲಿ ಖಡ್ಗ ಕೊಟ್ಟು ಸನ್ಮಾನಿಸಿದರು. ಅಣ್ಣ, ಈ ಖಡ್ಗದ ಅರ್ಥವೇನಣ್ಣ? ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರ ಮಾಡುವವರ ಕತ್ತು ಕತ್ತರಿಸಲೆಂದು ಬಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಜಾಲ ಬೀಸಿ ಘಾಸಿ ಮಾಡುವ ಹೇಸಿ ಸೂಳೆ ಮಕ್ಕಳ ಸಂಹರಿಸಲೆಂದು ಈ ಸಮಾಜದಲ್ಲಿ ನನ್ನದೇ ಅಧಿಕಾರವೆಂದು ಮೆರೆಯವರಿಗೆ ಹೆಂಡು ಹುಲಿಗಳ ಗಂಡನಾಗು ಎಂದು ಸತ್ಯ ನ್ಯಾಯ ನೀತಿ ಧರ್ಮದಿಂದ ನಡೆದ ರಾಣಿ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯನಂತೆ ನೀನಾಗು ಎಂದು ಇದು ಅಲ್ಲದೆ ಕರ್ಮದ ನಾಡಲ್ಲಿ ಧರ್ಮದ ಹುಲಿಯಾಗು ಎಂದು ಶ್ರೀ ಶಾಂತವೀರ ಮಹಾಸ್ವಾಮೀಜಿಯವರು ನನ್ನ ಕೈಯಲ್ಲಿ ಖಡ್ಗ ಕೊಟ್ಟಿದ್ದಾರೆ. ಆನಂದವಾಯ್ತು ಧರ್ಮ, ಈ ನಿನ್ನ ಧರ್ಮದ ನುಡಿ ಕೇಳಿ. ಗಂಗಾ, ಏ ಗಂಗಾ, ಹೇಳ್ರಿ. ಒಳಗಡೆ ಸಿಹಿ ಅಡಿಗೆ ರೆಡಿ ಮಾಡಿದಿಲ್ಲ ಏಕನೆ? ಮೈದನ ಎಂತ ಪ್ರಶಸ್ತಿ ಪಡೆದು ಬಂದಿದ್ದಾನೆ. ದೇವ್ರ ಮುಂದು ದೀಪಾದ ಹಚ್ಚಿದಿಲ್ಲ, ದನ ಕಾಯಕಿನ ನಡಿ ಸಿಹಿ ಅಡಿ ಮಾಡಿ ನಡಿ ಒಳಗಡೆ. ಬಾರಿ, ಏನಂದ್ರಿ? ಮೈದನ ಎಂತ ಪ್ರಶಸ್ತಿ ಪಡೆದು ಬಂದಾನ. ಸಂತೋಷದಿಂದ ದೇವ್ರ ಮುಂದೆ ದೀಪ ಹಚ್ಚಿ ಸ್ವಲ್ಪ ಸಿಹಿ ಅಡಿ ಮಾಡಿ ನಡಿ ಒಳಗಡೆ. ಮಾಡೇನ್ ಅಡಿಗೆ ಅವ್ರಿಗಿಬ್ಬರಿಗೆ ಕೊಡ್ತಾನೆ, ನಿಮಗೆ ಕೊಡಂಗಿಲ್ಲ. ಈ ಮನಿ ಆಗಿರಿ, ಏನೋ ಸ್ವಲ್ಪ ತಿನ್ನೋದ ನೋಡ. ಹೌದಾ? ಉಪವಾಸ ಇಟ್ಟು ಹಿಂಗ ಇರ್ತೀನಿ ನಾನು, ರೈತ ನಾನು. ಹೌದಾ? ಹೌದ್ ಮತ್ತೆ. ನೋಡು, ನಿನ್ ತಂಗಿ ಹಂಗಾಗೈತಿ ನೋಡು. ಯಾವಾಗ ನೋಡ್ತೀನಿ ದಪ್ಪ ಆಗ್ಬಾರ್ದು. ನನ್ನ ತಂಗಿಗೆ ಬರೀ ಹಾಡು ಡ್ಯಾನ್ಸ್ ಇದೆ ಚಿಂತೆ ಯಾವಾಗ್ಲೂ. ಏನ್ ಯಾಕಮ್ಮ? ದಿನ ಒಂದು 10 ರೊಟ್ಟಿ ಕೊಡ್ತೀನಿ, ಆದ್ರೂ ಹಿಂಗಾಗೈತಿ ತಿಂದು. ಅಕ್ಕಿ ಇನ್ಮೇಲಿಂದ ಬಿಸಿ ರೊಟ್ಟಿ ಮಾಡ್ಕೊಡಿ, ದಪ್ಪ ಹಾಕ್ತೀನಿ. ಏ ಹಂಗ್ ಮಾಡ್ರಿ, ನೀನ್ ದಪ್ಪ ಆಗಂಗಿಲ್ಲವ. ಮದುವೆ ಮಾಡಿದ್ರ ನೀ ದಪ್ಪ ಆಗುದು, ನನಗೆ ಗೊತ್ತಾಗೈತಿ. ಏ ಗಂಗಾ, ಹಾಗೆಲ್ಲ ಮಾತಾಡ್ಬಾರ್ತಾನೆ ನನ್ನ ತಂಗಿಗೆ. ಏನ್ ಮಾಡ್ಬೇಡಿ, ನಾವು ತಿಂದಿದ್ರಲ್ಲ ನೀವ ತಿಂದಂಗ ಆಗ್ಬಿಟ್ಟೈತಿ ನೋಡಿ. ಹೆಂಗಾಗಿರಿ ಹೊಟ್ಟಿ ನೋಡಿ, ಹೊಟ್ಟಿ ಸ್ವಲ್ಪ ಹೊಟ್ಟಿ ನೋಡಿದ್ರೆ ಕೆಳಗೆ ನನ್ನ ಮಾತ. ಯಾಕೆ ಟೆನ್ಷನ್ ಮಾಡ್ಕೋತಿ? ಸರಿ, ಅಡಿಗೆ ರೆಡಿ ಆಗಿದೆ, ಬರ್ರಿ ಎಲ್ಲರೂ ಸೇರಿ ಊಟ ಮಾಡೋಣ. ಅಕ್ಕಿ ಮತ್ ನಿಲ್ಲಕ್ಕೆ ಆಮೇಲೆ ಎಲ್ಲರೂ ಸರಿ ಊಟ ಮಾಡೋಣಂತೆ. ಈಗ ನಿಮ್ಮ ಬಾಯಿಂದ ಒಂದು ಹಾಡು ಕೇಳ್ಬೇಕು ಅಂತ ಆಸೆ ಆಗಿದೆ ನನಗೆ. ಹೌದು ಅತ್ತಿಗೆ, ನಾವು ಒಬ್ಬಟ್ಟು ಯಾಕೆ ಎಲ್ಲರೂ ಸೇರಿ ಮಾಡೋಣ. ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ಬೆರವು ಚೈತ್ರವೇ, ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆಯಿಂದ ಸವಿಗೋಡಿರೋ ಪ್ರೀತಿಯ ಬಲವಾನ, ಪ್ರೀತಿಯ ಯಜಮಾನ. ತಾಯಿಯಾದರೂ ನೋಡಿ ಹಳ್ಳಿಗಳೇ ಪ್ರೀತಿಯ ಭಾಷೆ ಕೇಳಿ, ಗಂಡಿನಂತ ಅನ್ನನು ತಾಯಿಯಾದರೂ ನೋಡಿ. ಪ್ರೀತಿ ಕರಗಲು ಸಾಧ್ಯವೇ?
ನಾಚುವ ಹಾಗಿದೆ ಇಲ್ಲಿ ಮಗು ಅರಳಿದರೆ ಹೂವಿಗೆ 1000 ವರ್ಷವೇ ಕಣ್ಣೆರಡು ಇರಬಹುದು ನೋಟಗಳು ಎಲ್ಲವೇ ರೂಪಗಳು ಎರಡೆರಡು ಹೃದಯ ಎಲ್ಲವೇ ಜೀವನ ಸಂಜೀವನ ನನ್ನ ಶಿವಾನಿಗೆ ಸುಭಾಷೆ ನಾನು ಒಳಗಡೆ ಹೋಗಿ ಅಡಿಗೆ ಮಾಡ್ತೀನಿ ಆದಷ್ಟು ಬಂದ್ಬಿಡಿ. ಆಯ್ತದ್ಗೆ. ತಂಗಿ, ತಂದೆ ತಾಯಿಗಳಿಲ್ಲದ ನಾವು ಅಣ್ಣ ಅತ್ತಿಗೆಯರ ಅಕ್ಕರೆ ಅರೆಕೆಯಲ್ಲಿ ರಾಜ ಮಹಾರಾಜನಂತೆ ಬೆಳೆಯಲಿಲ್ಲವೇ? ಹೌದಣ್ಣ, ಅಣ್ಣ ಅತ್ತಿಗೆಯರು ನಮಗೋಸ್ಕರ ಹಗಲು ರಾತ್ರಿ ಎನ್ನದೆ ದುಡಿದು ನಮ್ಮ ಶ್ರೇಯಸ್ಸನ್ನೇ ಕಾಯ್ತಾ ಇದ್ದಾರಲ್ಲ ಅಣ್ಣ, ಅವರೇ ನಮ್ಮ ಪಾಲಿನ ದೇವ್ರು. ಹಾಗೆ ನಿಜಮ್ಮ ತಂಗಿ. ನೋಡು, ನೀನು ನನ್ನನಾಗಿ ಹುಟ್ಟಿದ್ದಕ್ಕೆ ನನ್ನ ಕರ್ತವ್ಯ ಮಾಡಿದ್ರೇನ ಇಷ್ಟೇ ತಂಗಿ. ನೀನು ಮತ್ತು ತಮ್ಮ ಯಾವಾಗಲೂ ನಗುತ್ತಾ ಸಂತೋಷದಿಂದಿರ್ಬೇಕು ತಂಗಿ. ಅದೇ ನನ್ನ ಹಿರಿಯಾಸೆ ತಂಗಿ, ಅದೇ ನನ್ನ ಹಿರಿಯಾಸೆ. ಅಣ್ಣ, ಈ ನಿನ್ನ ತಂಗಿ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು ಅಂದ್ರೆ ನನ್ನೊಂದು ಮಾತನಾಡಿಸ್ಕೊಡ್ತೀನಿ ನನ್ನ. ಅದೇನಮ್ಮ ತಂಗಿ, ನೀನು ಸಂತೋಷವಾಗಿರ್ತೀನಂದ್ರೆ ಒಂದೇಕಮ್ಮ, ಸಾವಿರ ಮಾತು ನಡೆಸ್ಕೊಡ್ತೀನಿ. ಅದೇ ನಂದು ಕೇಳಮ್ಮ. ಹಾಗಾದ್ರೆ ತಂದೆ ತಾಯಿಗಳ ಮೇಲೆ ಪ್ರಮಾಣ ಮಾಡಿ ಹೇಳಿ. ತಂದೆ ತಾಯಿ ಮೇಲಾನೆ ಹೇಗಿದೆ, ಏನು ಕೇಳತ್ತೆ ಕೇಳಮ್ಮ. ತಂದೆ ತಾಯಿ ಆನೆಯಾಗಿ ಮೇಲಾಗಿ ಈ ಕುಂತದ ದೈವದ ಸಾಕ್ಷಿಯಾಗಿ ಖಂಡಿತ ನೀನು ಮಾತನಾಡಿಸ್ಕೊಡ್ತೀನಿ. ಅದೇನಂತ ಕೇಳಮ್ಮ. ಆಯ್ತಾ? ಈ ಊರ ಪ್ರದೀಪ್ ಸಾವ್ಕಾರರ ಅಣ್ಣನ ಮಗನಾದ ಶಿವರಾಜ್ನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನನ್ನ. ಅವರು ತುಂಬಾ ಒಳ್ಳೆಯವರು, ತುಂಬಾ ಗುಣವಂತರು, ಮೇಲಾಗಿ ಶ್ರೀಮಂತರು. ನಾನು ಅವರು ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇದ್ದೀವಿ. ಅವರನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ದಯವಿಟ್ಟು ಇದಕ್ಕೆ ಒಪ್ಪಿಗೆ ಕೊಡ್ಬೇಕು. ಮುತ್ತಿನಲ್ಲಿ ಕಾಯಿ ಆಗಿದೆಯಮ್ಮ ತಂಗಿ. ಎಂತ ತಂಗಿ, ಸ್ವಾರ್ಥಕವಾಯಿತಮ್ಮ, ಸ್ವಾರ್ಥಕವಾಯಿತು. ಚಿಕ್ಕಂದಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ನಿನಗೆ ಅಂಗೈಯೊರಗಿನಂತೆ ಜೋಪಾನ ಮಾಡಿ ನಿನಗೆ ಡಿಗ್ರಿವರೆಗೆ ಓದಿಸಿದ್ದಕ್ಕೆ ಸ್ವಾರ್ಥಕವಾಯಿತು. ತಂಗಿ, ಒಬ್ಬ ಬಡವನ ಕೈ ಹಿಡಿದರೆ ಸಂತೋಷವಿತ್ತು. ಹೋಗಿ ಹೋಗಿ ಎಂತವನ ಕೈ ಹಿಡಿದಿಯಮ್ಮ. ನಮ್ಮ ಮನೆತನಕ್ಕೆ ಕಡುವೈರಿ ಆದ ಆ ಪ್ರದೀಪ್ ಸಾವ್ಕಾರ ಮನೆಯಲ್ಲಿ ಕೈ ಹಾಕಿದೆಯಲ್ಲ, ನಿನಗೆ ತಂಗಿಯಲ್ಲೇ ಇಲ್ಲ ರಾಕ್ಷಸರೇ. ಪ್ರದೀಪ್ ಸಾವ್ಕಾರು ನಮ್ಗೆ ಕಡುಬೈರಿ ಆಗಿರ್ಬೋದು, ಆದ್ರೆ ಶಿವರಾಜ ಅಲ್ವಲ್ಲ. ತಂಗಿ, ನಾಗರ ಹಾವು ಹೆಡೆ ಬಿಚ್ಚಿ ಆಡುತ್ತಿರುವುದನ್ನು ಕಂಡು ಅದನ್ನು ಎತ್ತಿ ಮುತ್ತು ಕೊಡ್ಬೇಕು ಅನಿಸ್ತೈತಿ. ಆದ್ರೆ ಅದರ ಬಾಯಿಯಲ್ಲಿ ವಿಷ ತುಂಬಿರ್ತದಮ್ಮ. ನೋಡು, ಹಾವಿನ ಬಾಯಿಯಲ್ಲಿ ಮಾತ್ರ ವಿಷ ತುಂಬಿದ್ರ ಆ ನೀಚ ಶ್ರೀಮಂತರ ಮೈಯೆಲ್ಲ ವಿಷ ತುಂಬಿರ್ತದ ಅನ್ನೋದನ್ನು ಮಾತ್ರ ಮರಿಬೇಡ ತಂಗಿ, ಮರಿಬೇಡ. ಅಲ್ಲ, ನೀವೇನಂದ್ರೆ ಸರಿ, ಆದ್ರೆ ನನ್ನ ನಿರ್ಧಾರವನ್ನ ನಾನು ಯಾವತ್ತೂ ಬದಲಿಸೋದಿಲ್ಲ ಅಣ್ಣ. ನೀವು ಸಂತೋಷದಿಂದ ನನ್ನನ್ನ ಮದುವೆ ಮಾಡ್ಕೊಡ್ತೀರೋ ಅಥವಾ ನೀವು ಹೀಗೆ ನನ್ನನ್ನ ಬಿಟ್ಟು ನೀವು ಖಂಡಿತವಾಗಲೂ ಈ ನಿಮ್ಮ ತಂಗಿಯ ಶವ ಸಂಸ್ಕಾರ ಮಾಡ್ಬೇಕಾಗತ್ತೆ ಅಣ್ಣ. ಬೇಡ, ಕೊಟ್ಟು ಮಾತಿಗೆ ತಪ್ಪಿ ನಡೆಯೋರು ನಾವಲ್ಲ. ನೋಡು, ಕವಿ ಕಲ್ಪನೆಯಲ್ಲಿ ನಿನ್ನ ಜೀವನ ಹೇಗೆ ರಚಿತಾರೆ ಅಂತ ನಾವು ಕಾದು ನೋಡ್ಬೇಕಮ್ಮ. ನೀವು ಯಾವುದಕ್ಕೂ ಚಿಂತಿಸಿದ್ರಣ್ಣ. ಅವರು ತುಂಬಾ ಒಳ್ಳೆಯವರು, ಅವ್ರ ಮೇಲೆ ನನಗೆ ನಂಬಿಕೆ ಇದೆಯಣ್ಣ. ಮೇಲಾಗಿ ಒಂದೇ ಕ್ಲಾಸ್ನಲ್ಲಿ ಓದಿದ್ರು ಅಣ್ಣ. ನೀನ್ ಯಾವುದಕ್ಕೂ ಚಿಂತೆ ಮಾಡಬೇಡ. ತಂಗಿ, ನೀನೆಷ್ಟೇ ಓದಿದರೂ ಒಂದು ಹೆಣ್ಣಮ್ಮ. ಹೆಣ್ಣಿನ ಬುದ್ಧಿ ಮೊಳಕಾಲ ಕೆಳಗೆ ಎಂದು ಹೇಳುವ ಜ್ಞಾನಿಗಳ ಮಾತು ಸತ್ಯವಾಯಿತು. ಹೆಣ್ಣು ಬಣ್ಣದ ಮಾತಿಗೆ ಬೇಗನೆ ಮರುಳಾಗುತ್ತಾಳಮ್ಮ, ಬೇಗನೆ ಮರುಳಾಗುತ್ತಾಳೆ. ತಂಗಿ, ನೀನ್ ಚಿಕ್ಕವಳಿದ್ದಾಗ
ಏನೇನೋ ಕಳಿಸ್ಕೊಂಡು ಇಟ್ಕೊಂಡು ಕೂತಿದ್ದ. ನನ್ನ ತಂಗಿನ ಡಾಕ್ಟರ್ ಮಾಡಬೇಕು ಅಂತ. ನೀನು ಶಾಲೆಗೆ ಹೋಗುವಾಗ ನಿನ್ನ ಈ ಹೆಗಲ ಮೇಲೆ ಕುಳಿಸ್ಕೊತಿದ್ದ, ತಮ್ಮನ್ನ ಈ ಹೆಗಲ ಮೇಲೆ ಕುಳಿಸ್ಕೊತಿದ್ದ. ತೊಡ್ಕೋ ಶಾಲೆಗೆ ಹೋಗಿ ಬಿಟ್ಟು ಬರ್ತಿದ್ದ. ಅದನ್ನೆಲ್ಲ ಮರೆತ ನೀಚ ಶ್ರೀಮಂತನ ಕೈ ಹಿಡಿತು ನಲ್ವೇ ಯವ್ವ. ಬಿಡು, ಇಷ್ಟತ್ತು ಆತ. ಇನ್ನು ಮುಂದಾದ್ರೂ ಒಂದು ನಿರ್ಧಾರಕ್ಕೆ ಬರೋಣ ತೆಗಿ. ಹಾಗೆ ನಿನ್ನ ದೈವದಲ್ಲಿ ಇದ್ದದ್ದನ್ನು ಬದಲಾಯಿಸಕ್ಕಾಗೋದಿಲ್ಲ. ಹಾಗೆ ಒಂದು ಮಾತು ನೆನಪಿನಲ್ಲಿ ತೆಗಿ, ಒಂದು ಮಾತು. ಅದೇನಂತ ಹೇಳಣ್ಣ? ತಂಗಿ, ಇಷ್ಟಪಟ್ಟು ಮಾಡಿಕೊಂಡು ಗಂಡ ನಾಳೆ ಮನೆಗೆ ಕರ್ಕೊಂಡು ಹೋದಂದ್ರ ಕಷ್ಟ ಕೊಟ್ಟಂದ್ರ ಹೆಂಗ್ ಬೇಯವ? ಹಾಗೇನ್ ಮಾಡುದಿಲ್ಲಣ್ಣ. ಅವರು ದೇವ್ರಂತವ್ರನ್ನ, ಅವ್ರ ಮೇಲೆ ಬಲವಾದ ನಂಬಿಕೆ ನನಗಿದೆ ಅಣ್ಣ. ಅಂತ ಪ್ರಸಂಗ ಏನಾದ್ರೂ ಬಂದಿದ್ದೆ ಆದ್ರೆ ಅದೇ ಮನೆಯಲ್ಲಿ ಬಿದ್ದು ಸಾಯವೇ ಹೊರತು ತವರ ಮನೆಯ ಪ್ರೀತಿಗೆ ಯಾವತ್ತೂ ಕಳಂಕ ತರುವ ಹೆಣ್ಣು ನಾನಾಗೋದಿಲ್ಲ. ಸಾಕು ತೆಗಿ, ಸಾಕು. ಇಷ್ಟು ಅರಿತು ಬಾಳಿದ್ರೆ ಸಾಕು ತೆಗಿ. ಮುಂದಿನ ವಾರ ನೀವು ಮದುವೆ ಮಾಡಿ ಮುಗಿಸ್ತೀರಿ. ನಡೆಯಬ್ಬ, ಒಳಗಡೆ ಹೋಗೋಣ. ನಡಿ.